ಚುನಾವಣೆಯ ಅಖಾಡದಲ್ಲಿ ಪಕ್ಷಾಂತರ ಕೂಡ ಜೋರಾಗ್ತಾ ಇದೆ. ಆರೋಪಗಳು ಪ್ರತ್ಯಾರೋಪಗಳು ಕೂಡ ಜೋರಾಗ್ತಾ ಇದೆ. ನೀನಾ ನಾನಾ ನೋಡೇ ಬಿಡೋಣ ಅನ್ನೋ ಮಾತುಗಳು ಕೂಡ ಹೊರಬರ್ತಾ ಇದೆ. ಅಷ್ಟು ಯಾಕೆ, ಮತದಾರರ ಮೇಲೆಗೆ ಎತ್ಕಟ್ಟುವಂತಹ ಕೆಲಸ ಕೂಡ ಆಗ್ತಾ ಇದೆ. ಬನ್ನಿ ನೋಡೋಣ. ಎನ್.ವೈ. ಗೋಪಾಲಕೃಷ್ಣ ಹಾಲಿ ಕೂಡ್ಲಿಗಿ ಬಿಜೆಪಿ ಶಾಸಕರಾಗಿದ್ರು. ಎಲೆಕ್ಷನ್ ಘೋಷಣೆ ಆಗ್ತಿದ್ದಂತೆ ಇವತ್ತು ಸ್ಪೀಕರ್ ಕಾಗೇರಿ ಅವರನ್ನ ಭೇಟಿ ಮಾಡಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಬೆಂಬಲಿಗರ ಜೊತೆ ಕಾಂಗ್ರೆಸ್ ಸೇರೋದು ಖಚಿತವಾಗಿದೆ. ವಿಷಯ ಗೊತ್ತಾಗ್ತಿದ್ದಂತೆ ಹಾವೇರಿಯಲ್ಲಿ ಸಚಿವ ಶ್ರೀರಾಮುಲು ಡಿಕೆಶಿ ಮೇಲೆ ಸಿಟ್ಟಾದ್ರು. ಹೋದವರ ಮನವೊಲಿಸ್ತೀವಿ ಅಂದ್ರು ಕಟೀಲ್. ಡಿಕೆಶಿ ಎಲೆಕ್ಷನ್ ದಂಧೆ ಮಾಡ್ತಿದ್ದಾರೆ ಅಂದ್ರು ಯತ್ನಾಳ್. ನೋಡ್ರಿ, ಅವರು ಮೂರು ಬಿಟ್ಟವರನ್ನು ಕೇಳ್ಕೊಂಡಿಲ್ಲ. ಯಾಕಂದ್ರೆ ಅವರು ನಮ್ಮ ಪಾರ್ಟಿಯ ಶಾಸಕರ ಬಗ್ಗೆ, ಅವರು ನಮ್ಮ ಪಾರ್ಟಿಯ ಶಾಸಕರನ್ನ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಅವ್ರು ಮುಂದಕ್ಕೆ ಪಶ್ಚಾತ್ತಾಪ ಪಡ್ತಾರೆ. ಮಾತುಕತೆ ಮಾಡಿತ್ತು, ನೋಡ್ತೀವಿ ಇವತ್ತು ವಾಪಸ್ ಮಾತುಕತೆ ಮಾಡಿ. ಯಾವುದೇ ಕಾರಣಗಳನ್ನ ಕೊಟ್ಟಿಲ್ಲ. ಅವರು ಅದೇ ದಂಧ ಮಾಡಿದವರು, ಅದೇ ಮಾಡ್ಯಾರ, ಈಗ ಅದೇ ದಂಧ ಮಾಡ್ತಾರೆ. ಅವರೆಲ್ಲ ಹತಾಶೆ ಆಗ್ಯಾರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಭಾವಿ ರಾಜಕಾರಣಿ ಎಚ್.ಜಿ. ರಾಮುಲು ಬಿಜೆಪಿಯಲ್ಲಿ ತನ್ನದೇ ಬಳಗ ಹೊಂದಿದ್ದಾರೆ. ಆದ್ರಿವತ್ತು ಅದೇ ರಾಮುಲು ಪುತ್ರ ಎಚ್.ಆರ್. ಚೆನ್ನಕೇಶವ ಬಿಜೆಪಿ ಬಿಟ್ಟು ಜೆಡಿಎಸ್ ಸೇರಿದ್ರು. ಇದೇ ರಾಮುಲು ಪುತ್ರ ಎಚ್.ಆರ್. ಶ್ರೀನಾಥ್ ಕಾಂಗ್ರೆಸ್ ಟಿಕೆಟ್ಗೆ ಫೈಟ್ ಮಾಡ್ತಿದ್ದು, ರಾಜಕೀಯ ಕೇಂದ್ರ ಬಿಂದುವಾಗಿದೆ ಎಚ್.ಜಿ. ರಾಮುಲು ಅವರ ನಿವಾಸ. ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಸಚಿವ ಮುನಿರತ್ನ ಭಾಷಣದ ವೇಳೆ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ. ಆರ್.ಆರ್. ನಗರ ತಮಿಳರ ಕಾಲೋನಿಯಲ್ಲಿ ಯಾರಾದ್ರೂ ಬಂದು ಕಿರಿಕ್ ಮಾಡಿದ್ರೆ ಹೊಡೆದು ಕಳಿಸಿ, ಹೆಂಗೆ ಹೊಡಿಬೇಕು ಅಂದ್ರೆ ತಿರುಗಿ ನೋಡಬಾರ್ದು, ಹಂಗೆ ಹೊಡೆದು ಕಳಿಸಿ ಅಂತ ಭಾಷಣ ಮಾಡಿದ್ದಾರೆ. ಮುನಿರತ್ನ ತಮಿಳರು ಕನ್ನಡಿಗರ ಮಧ್ಯೆ ವಿಷಬೀಜ ಬಿತ್ತೋ ಕೆಲಸ ಮಾಡ್ತಿದ್ದಾರೆ ಅಂತ ಆರ್.ಆರ್. ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಪೊಲೀಸರಿಗೆ ಚುನಾವಣಾ ಆಯೋಗಕ್ಕೂ ದೂರು ನೀಡಿದ್ರು. ಸಂಸದ ಡಿ.ಕೆ. ಸುರೇಶ್ ಸಿಟ್ಟಾದ್ರು. ತಮಿಳರನ್ನ ಕನ್ನಡದವರ ಮೇಲೆ ಎತ್ಕಟ್ಟುವಂತ ಪ್ರಯತ್ನ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಸಚಿವರು ಮಾಡಿದ್ದಾರೆ. ಅವ್ರನ್ನ ಒಡೆದೋಡಿಸಿ, ಒಕ್ಕಲಿಗರ ಹೆಣ್ಮಗಳನ್ನ ಒಡೆದೋಡಿಸಿ ಮುನಿರತ್ನ ಅಂತ ಹೇಳಿ. ಯಾವ ಮುನಿರತ್ನ? ಊರಿಗೌಡ ನಂಜೇಗೌಡ ಮುನಿರತ್ನ. ಅವ್ರು ಹೇಳಿರೋಂಥ ಪದ ನನ್ನ ಬಾಯಲ್ಲಿ ಬಂದಿದ್ರೆ ಈ ನಿಮಿಷಕ್ಕೆ ನಾನು ನೇಣಾಕೊಳ್ಳಕ್ಕೆ ಸಿದ್ಧವಾಗಿದ್ದೀನಿ, ಅಥವಾ ಅವ್ರು ಸಿದ್ಧವಾಗಿದಾರ ಹೇಳಿ, ಸಾಕ್ಷಿ ಕೊಡಿ. ನಾನು ಮಾತಾಡಿರೋ ಪದ ಎಲ್ಲನ ಒಂದು ಕಡೆ ಇದ್ರು ನಾನು ಚುನಾವಣೆಗೂ ಕಂಟೆಸ್ಟ್ ಮಾಡೋದು. ಎಲೆಕ್ಷನ್ ಹತ್ತಿರ ಆಗ್ತಿದ್ದು ಮತದಾರರನ್ನ ಓಲೈಸೋದು, ಕುರ್ಚಿಗಾಗಿ ಪಕ್ಷಾಂತರ ಮಾಡೋದು ಮಾಮೂಲಿ. ಆದ್ರೆ ಜನ ಹುಷಾರಾಗಿರ್ಬೇಕು. ಯಾರು ಸೂಕ್ತ, ಯಾರು ಬೆಸ್ಟ್ ಅಂತ ನೋಡ್ಕೊಂಡು ಮತ ಹಾಕಿ. ಇಲ್ಲ ಅಂದ್ರೆ ಮುಂದೊಂದು ದಿನ ನಿಮ್ಮನ್ನ ಕ್ಯಾರೆ ಅನ್ನೋದಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.